ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಬೆಳಿಗ್ಗೆಯಿಂದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಈ ಚಾನೆಲ್ಲು ಇಂಪ್ರೂವ್ ಆಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಈಗ ನೋಡ್ಬೋದು, ನಾನು 6 ಗಂಟೆಗೆ ಎದ್ದೆ. ಯಾಕಂದ್ರೆ ಲೇಟಾಗಿ ಎದ್ದೆ ಇವತ್ತು 6 ಗಂಟೆಗೆ. ನಮ್ಮಿತ್ತಾಗ ಎಕ್ಸಾಮ್ ನಡೀತಾ ಇದ್ದವು. ಎಕ್ಸಾಮ್ ಹಾಲಿಡೇ ಅಂತ ಒಂದೊಂದು ಡೇ ರಜೆ ಕೊಡ್ತಾ ಇದ್ದಾರೆ. ನಿನ್ನೆ ಒಂದಿನ ಎಕ್ಸಾಮ್ ಇತ್ತು, ಅದು ಮರುದಿನ ರಜೆ ಕೊಡ್ತಾರೆ. ಹಾಗಾಗಿ ಲೇಟಾಗಿ 6 ಗಂಟೆಗೆ ಎದ್ದು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬಂದು ನೀರು ಕುಡಿದಾದ್ಮೇಲೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಚಹಾ ಕಾಸ್ಕೊಂಡು ಕುಡಿದೆ. ಚಹಾ ಕುಡಿದು ಈಗ ನೋಡ್ಬೋದು ಬೇಳೆ ತೊಳೆದಿಟ್ಟೆ. ಇದನ್ನೆಲ್ಲ ರೆಡಿ ಮಾಡ್ಕೊಳೋದ್ರೊಳಗೆ ಬೇಳೆ ನೆನಿತಾವ ಅಂಥೇಳಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಪಾಲಕ್ ಸೊಪ್ಪು ತೊಗೊಂಬಂದಿಟ್ಟಿದ್ರು ಮೊನ್ನೆನ. ಮತ್ತು ನಮ್ಮ ತಂಗಿ ಮನೆಗೆ ಹೋಗಿದ್ವಿ ನೋಡ್ರಿ, ಅವತ್ತನ ತಂದು ಕೊಟ್ಟಿದ್ರು. ಅವತ್ತು ಹಂಗೆ ಇಟ್ಟು ಹೋಗಿದ್ದೆ ನಾನು. ಅವತ್ತು ಅವ್ರ ಮನೆಗೆ ಊಟ ಆಯಿತು. ಮರುದಿನ ಹುಳಿಕಾಳಿದ್ವು, ಅದ್ರದ್ದು ಸಾಂಬಾರು ಮಾಡಿದ್ದೆ. ಹಾಗಾಗಿ ಪಾಲಕ್ ಸೊಪ್ಪು ಹಂಗೆ ಇತ್ತು. ಅದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಳಕತ್ತಿದ್ದೆ. ಅದೆಲ್ಲ ಕ್ಲೀನ್ ಮಾಡಿ ಹೆಚ್ಚೋದ್ರೊಳಗೆ ನಾನು ಬ್ಯಾಳೆ ನೆನಿತಾವೆ ಒಂದು 10-15 ನಿಮಿಷದಾಗ. ಬ್ಯಾಳೆ ನೆನಿತು ಅಂದರೆ ಚೆನ್ನಾಗಿ ಬೆಂದಿರ್ತೈತಿ ಬ್ಯಾಳೆ. ಹಾಗಾಗಿ ಬೇಗನೂ ಆಗುತ್ತೆ, ಸಾಫ್ಟ್ ಆಗುತ್ತೆ ಬೇಳೆ ಅಂಥೇಳಿ ನೆನೆಸಿಟ್ಟಿದ್ದೆ. ಈಗ ನೋಡ್ಬೋದು ತರಕಾರಿ ಮನೇಲೇ ಅಂದರೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇತ್ತು. ಬಟ್ ಟೊಮೆಟೊ ಒಂದೂ ಇರಲಿಲ್ಲ. ಹಾಗಾಗಿ ಸಾಂಬಾರು ಮಾಡೋಕೆ ಟೊಮೆಟೊ ತೊಗೊಂಬರ್ರಿ ಮತ್ತು ಪಲ್ಯಕ್ಕೆ ಏನಾದರೂ ತರಕಾರಿ ತೊಗೊಂಬರ್ರಿ ಅಂತ ಹೇಳಿದ್ದೆ. ತರಕಾರಿ ಹಾಗಲಕಾಯಿ ತೊಗೊಂಬಂದಾರ, ಮತ್ತು ಮೂಲಂಗಿ ತಂದಾರ, ಸೌತೆಕಾಯಿ, ಮೂಲಂಗಿ, ಆಮೇಲೆ ಕ್ಯಾಬೇಜ್ ತೊಗೊಂಬಂದಾರ ಪಲ್ಯಕ್ಕೆ. ಇದು ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಹಾಕೊಂಡು ತೊಗೊಂಬಂದಾರ. ಕರಿಬೇವಿನ ಸೊಪ್ಪು ನಾವು ಎಲೆ ಬಿಡಿಸಿಟ್ರೆ ಕಪ್ಪಾಗಿ ಹಾಳಾಗಿ ಹೋಗುತ್ತೆ. ಹಾಗೆ ನಾವು ಕಡ್ಡಿಯಾಗಿ ಬಿಡಿಸಿಟ್ಕೊಂಡ್ವಿ ಅಂದ್ರೆ ಏನಾಗಲ್ಲ, ಚೆನ್ನಾಗಿರ್ತೈತಿ. ನೋಡ್ಬೋದು ಸೌತೆಕಾಯಿ ಮತ್ತು ಬಾಳೆಹಣ್ಣಂತರೂ ಎನಿ ಟೈಮ್ ಬೇಕು ನನಗಂತರೂ. ಯಾಕಂದ್ರೆ ನನಗೆ ಇದು ಹೀಟ್ ಜಾಸ್ತಿ ಆಗುತ್ತೆ, ಹೀಟ್ ಬಾಡಿ ನಂದು. ಹಾಗಾಗಿ ಬಾಳೆಹಣ್ಣು ಒಂದು ತಿನ್ನಲೇಬೇಕು ಡೈಲಿ. ಹಾಗಾಗಿ ಇವಾಗ ಅದನ್ನು ಪಾಲಿಸ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಆರೋಗ್ಯ ನನ್ನ ಕೈಯಲ್ಲಿರುತ್ತೆ. ಮಜ್ಜಿಗೆ ಕುಡಿತೀನಿ, ಬಾಳೆಹಣ್ಣು ತಿಂತೀನಿ. ಇದನ್ನೆಲ್ಲ ಕೇರ್ಲೆಸ್ ಮಾಡಿಬಿಟ್ಟೆ ಅಂದರೆ ನಾನು ನರಕ ಯಾತನೆನೇ ಅನುಭವಿಸ್ತೀನಿ ಫ್ರೆಂಡ್ಸು. ಅಷ್ಟು ನಾನು ಅನುಭವಿಸಿದ್ದೀನಿ. ಈ ಹಿಂದೆ ಆಪ್ರೇಷನ್ನು ಕೂಡ ಆಗೈತಿ. ತುಂಬ ನೋವು ಅನುಭವಿಸಿದ್ದೀನಿ. ಮಕ್ಕಳು ಕಟ್ಕೊಂಡು ನಮ್ಮ ನವ್ಯ ಈ ಥರ ಇರೋದ್ರಿಂದ ಆಕಿನ ಜೋಪಾನ ಮಾಡೋಕ್ಕೂ ಕೂಡ ನನಗಾಗೋದಿಲ್ಲ. ಹಾಗಾಗಿ ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೊಂಡ್ರೆ ನಾವು ಏನಾದರೂ ಮಾಡ್ಬೋದು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಒಂದು ಬಾಳೆಹಣ್ಣು, ಮಜ್ಜಿಗೆ ಕುಡಿತೀನಿ, ಸೊಪ್ಪು ತರಕಾರಿ ತಿಂತೀನಿ ಜಾಸ್ತಿ. ಈಗ ನೋಡ್ಬೋದು ಬ್ಯಾಳೆ ನೆನೆದಿತ್ತಲ್ಲ, ಅದಕ್ಕೆ ಒಂದು 3 ಟೊಮೆಟೊ ತೊಗೊಂಡಿನಿ. ಪ್ರತಿ ಸಲ 2 ಟೊಮೆಟೊ ತೊಗೊತಿದ್ದೆ, ಬಟ್ ಈ ಸಲ 3 ಟೊಮೆಟೊ ತೊಗೊಂಡಿನಿ. ಸ್ವಲ್ಪ ಜಾಸ್ತಿ ಆಗಲಿ ಸಾಂಬಾರು ಅಂಥೇಳಿ. ಮನ್ಯಾಗ ಎಲ್ಲರಿಗೂ ಇಷ್ಟ ಪಾಲಕ್ ಸೊಪ್ಪಿನ ಸಾಂಬಾರು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹೆಚ್ಚಿ ಹಾಕಿದೆ. ಈಗ ಸೊಪ್ಪನ್ನ ಒಂದು 3 ಸಲ ತೊಳೆದಿಟ್ಟಿದ್ದೆ. ಎಷ್ಟೊಂದು ಮಣ್ಣಿತ್ತು ಫ್ರೆಂಡ್ಸ್, ಎಳೆದಿತ್ತು ಸೊಪ್ಪು, ಅಷ್ಟೊಂದು ಬಲ್ತಿರಲಿಲ್ಲ. ಈಗ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ನಾನು ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ನಾವು ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊಂಡ್ವಿ ಅಂದರೆ ಚೆನ್ನಾಗಿ ಬರ್ತೈತಿ ನೋಡಿರಿ. ಈಗೆಲ್ಲ ಹಾಕಿಟ್ಟಿನಿ. ಈಗ ಹಚ್ಚಿ ಈಗ ನಾನು ಕುಕ್ಕರನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಅದಕ್ಕೆ ಈಗ 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡಿನಿ. ಜೀರಿಗೆ ಹಾಕಿದ ಮೇಲೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ. ಅರಿಶಿನ ಮತ್ತು ಎಣ್ಣೆ ಹಾಕೋದ್ರಿಂದ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯ್ತೈತಿ. ಹಾಗಾಗಿ ಈಗ ಒಂದು ಸ್ವಲ್ಪ ಹಂಗೆ ಮೇಲೆ ಮಿಕ್ಸ್ ಮಾಡಿ ವಿಜಲನ್ನು ಒಂದು 3-4ಕ್ಕಿಂತ ಹೆಚ್ಚಿಗೆ ಕೂಗಿಸ್ಕೊಂಡ್ರೂ ಟೇಸ್ಟಿಯಾಗಿ ಬರ್ತೈತಿ ಸಾಂಬಾರು. ಈಗ ಸಾಂಬಾರಿಗೆ ಕೂಗಾಕತ್ತೈತಿ, ಇನ್ನೊಂದು ವಿಜಲ್ ಆಗಲಿ. ಇಲ್ಲಿ ನೋಡ್ರಿ, ಉಪ್ಪಿಟ್ಟಿಗೆಲ್ಲ ಹೆಚ್ಚಿ ಇಟ್ಕೊಂಡಿನಿ, ಕೊತ್ತಂಬರಿ ತೊಳೆದು ಇಟ್ಕೊಂಡಿನಿ. ಇದು ಸಾರಿಗೆ ಒಗ್ಗರಣೆ ಕೊಡೋಕೆ ಒಂದು 5-6 ವಿಜಲ್ ಕೂಗಿದ್ರೆ ಸಣ್ಣಗೆ ಕುದೀತೈತಿ. ಮೆತ್ತಗಾದ್ರೆ ಚಲೋ ಆಕೈತಿ. ಇದು ರವೆ ಫ್ರಿಜ್ನಾಗ ಇಟ್ಟಿದ್ದೆ, ಹೊರಗೆ ತೆಗೆದಿಟ್ಟಿನಿ. ಈಗ ನಾಷ್ಟಕ್ಕೆ ಉಪ್ಪಿಟ್ಟು, ಬಾಕ್ಸಿಗೆ ಅನ್ನ ಸಾರು. ನಮ್ಮಿತ್ತಾಗ ರಜೆ ಐತಿ ಇವತ್ತು, ಓದಕ್ಕೆ ರಜೆ ಕೊಟ್ಟಿರ್ತಾರೆ ಒಂದೊಂದು ದಿವಸ. ಒಂದು ಎಕ್ಸಾಮ್ ಮುಗ್ದೈತಲ್ಲ, ಹಾಗಾಗಿ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ. ಫಸ್ಟ್ ಅದು ವಿಜಲ್ ಹೋಗಲಿ, ಉಪ್ಪಿಟ್ಟು ಮಾಡಿಬಿಡ್ತೀನಿ. ಅದು ವಿಜಲ್ ಹೋಗೋದ್ರೊಳಗೆ
ಅಕ್ಕಿ ತೊಳೆದು ನೆನೆ ಇಟ್ಟನೆ ಅಂದ್ರೆ ಸಾರು ಕೊಟ್ಟು ಸಾರಿಗೆ ಒಗ್ಗರ್ಣೆ ಕೊಟ್ಟು ಅನ್ನಕ್ಕೆ ಇಡಕ್ಕೆ ಬರ್ತೈತಿ. ಅಕ್ಕಿ ತೊಳೆದಿಡ್ತೀನಿ ಈಗ ನೋಡಿರಿ ಅಕ್ಕಿ ಹಾಕ್ಕೊಳಕತ್ತೀನಿ. ಹೆಂಗಂದ್ರೆ ಫಸ್ಟು ಒಂದು 2.5 ಬಟ್ಲ ಅಕ್ಕಿ ಹಾಕ್ಕೊಂಡೆ, ಮಧ್ಯಾಹ್ನಕ್ಕೂ ಮಾಡಿ ಇಟ್ಬಿಟ್ರೆ ಆಯ್ತು ಅಂತಂದು. ಆಮೇಲೆ ಅನ್ನಿಸ್ತು ಬೇಡಲ್ಲ, ಮಧ್ಯಾಹ್ನ ಬಿಸಿದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮತ್ತು 1 ಬಟ್ಲ ಅಕ್ಕಿನ ತೆಗೆದು ಹಾಕಿದೆ. 1-1.5 ಬಟ್ಲದಷ್ಟು, ಬರೀ 1.5 ಬಟ್ಲ ಮಾತ್ರ ನಾನು ಈಗ ಅಕ್ಕಿ ಅನ್ನಕ್ಕಿಟ್ಟಿನಿ. ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕಿದ್ರಾತು. ನಮ್ಮಿತ್ತ ಉಪ್ಪಿಟ್ಟು ತಿನ್ನಂಗಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ರಾತು. ತಿಂದ್ರೆ ತಿನ್ನಲಿ, ಬಿಟ್ರೆ ಬಿಡಲಿ, ತಿಂದ್ರೆ ಉಪ್ಪಿಟ್ಟು ತಿನ್ನಲಿ, ಇಲ್ಲಾಂದ್ರೆ ಅನ್ನ ತಿನ್ನಲಿ ಅಂಥೇಳಿ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲದಷ್ಟು ಅಕ್ಕಿನ ಹೆಚ್ಚಿಗೆ ಹಾಕಿದೆ. ಈಗ 2 ಸಲ ತೊಳೆದು ಇಡಾಕತ್ತೀನಿ ನೋಡ್ಬೋದು. 2 ಸಲ ತೊಳೆದು ಅದಕ್ಕೆ ಈಗ ನಾನು 1 ಬಟ್ಲ ಅಕ್ಕಿಗೆ 2 ಬಟ್ಲದಷ್ಟು ನೀರನ್ನು ಹಾಕ್ಕೊತೀನಿ. ಮತ್ತು ಒಂದು ಅರ್ಧ ಗ್ಲಾಸ್ ನೀರನ್ನು ಎಕ್ಸ್ಟ್ರಾನ ಹಾಕ್ತೀನಿ ನಾನು. ಯಾಕಂದ್ರೆ ಅನ್ನ ಉದುರಾಗಿ ಮೆತ್ತಗೆ ಬರ್ಬೇಕಂದ್ರೆ ನಮ್ಮ ಮನ್ಯಾಗ ಒಂದು ಸ್ವಲ್ಪ ಮೆತ್ತಗನ ಇಷ್ಟಪಡ್ತಾರೆ. ತೀರ ಉದುರಾಗಿ ಮಾಡಿದ್ರೆ ಅನ್ನನ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನೋಡ್ಬೋದು 1.25 ಹಾಕಿದ್ದೀನಿ ನೀರು. 1.5 ಬಟ್ಲ ಅಕ್ಕಿಗೆ 1.25 ಅಷ್ಟು ನೀರನ್ನು ಹಾಕಿ ನೆನೆ ಇಟ್ಟೀನಿ. ಅಂದರೆ ನಾನು ಸಾಂಬಾರಿಗೆ ಒಗ್ಗರ್ಣೆ ಕೊಡ್ರಾಗಿನ ರೆಡಿ ಆಕೈತಿ ಅಂಥೇಳಿ. ಈಗ ನೋಡ್ಬೋದು ನಾನು ಅದನ್ನು ಎತ್ತಿಟ್ಟು ಅಡುಗೆ ಮಾಡ್ತೀನಿ. ಈಗ ನೋಡ್ಬೋದು ಏನು ಮಾಡಕತ್ತೀನಿ ಅಂದ್ರೆ ಬ್ಯಾಳೆ ಕುದ್ದು ವಿಜಲ್ ಕೂಗ್ದು ಒಂದು 4-5 ವಿಜಲ್ ಕೂಗಿದಾದ್ಮೇಲೆ ಈಗ ನಾನು ಉಪ್ಪಿಟ್ಟು ಮಾಡ್ಕೋಬೇಕು ಅಂಥೇಳಿ ರವಾನ ಹುರ್ಕೊಳಕತ್ತೀನಿ ಫ್ರೆಂಡ್ಸ್. 2 ಬಟ್ಲ ಹಾಕೀನಿ, ಉಳಿದ್ರೆ ಸ್ವಲ್ಪ ಉಳಿಲಿ ಮತ್ತು ತಿಂತಾಳೆ ಬಿಡ್ತಾಳೆ ಆಮೇಲೆ ನೋಡಿದ್ರೆ ಆಯ್ತು ಅಂಥೇಳಿ ಈಗ ಹುರಿಯಾಕತ್ತೀನಿ ನೋಡ್ಬೋದು. ಓಯ್ ನವ್ಯ ಎದ್ದೇನಾ ಅಲ್ಲೇ? ಹಾಂ ಇಲ್ಲೇ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನವ್ಯ. ಈಕಿ ನೋಡ್ರಿ ಮುಂಜಾನೆ ಎದ್ದು ಓದಕ್ಕೆ ಕೆಮ್ಸಿದಕ್ಕೆ ಸೆಟ್ಕೊಂಡು ಕುಂತ. ಹೌದು, ಮುಖ ಮುಚ್ಕೊಂತಾಳ್ರಿ, ಮುಖ ತೋರ್ಸಲ್ಲ ಅಂತ. ಹಂಗಾಗೈತೆ ನೋಡ್ರಿ ರೂಮ್. ನೋಡ್ರಿ ಇದು ಸೊಪ್ಪು ಇವಾಗ ಮಸಿಬೇಕು, ಮಸ್ತ್ ಒಗ್ಗರಣೆ ಕೊಡಬೇಕು. ನೀರೇನು ಜಾಸ್ತಿ ಇಲ್ಲ, ಬಸಿಯಾಕೆ ಸ್ವಲ್ಪ ಐತಿ. ಇದ್ರಾಗ ಮಸ್ತ್ ಬಿಡ್ತೀನಿ. ಅಕ್ಕಿನೆಲ್ಲ ಅನ್ನಕ್ಕೆ ಇಡ್ಬೇಕು ಒಗ್ಗರಣೆ ಕೊಟ್ಟು. ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಎಲ್ಲ ಮಾಡ್ಕೊಂಡಿನಿ. ಇದು ನೋಡ್ರಿ ಉಪ್ಪಿಟ್ಟು ಒಗ್ಗರಣೆ ಕೊಟ್ಟೀನಿ. ಉಪ್ಪು ಹಾಕಿ ಮುಚ್ಚಿಟ್ಟಿದ್ದೆ ಸ್ವಲ್ಪ ಟಮಾಟೆ ಹಣ್ಣು ಮೆತ್ತಗಾಗಲಿ ಅಂತಂದು. ನಾವು ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಹಣ್ಣು, ಅಂದ್ರೆ ಹುಳಿ ಬಿಟ್ಕೊತೈತಿ. ಈಗ ಇದಕ್ಕೆ ಉಪ್ಪು ಹಾಕಿನಿ, ನೀರು ಹಾಕಿ ಕುದಿಯೋಕ್ಕೆ ಇಡೋದು ಅಷ್ಟೇ. ನೀರು ಹಾಕಿ ಇದನ್ನು ಮಸ್ಕೊತೀನಿ. ನೋಡಿರಿ ಬ್ಯಾಳೆ ಎಲ್ಲ ಎಷ್ಟು ಚಂದ ಮೆತ್ತಗೆ ಬೆಂದೈತಿ. ಬ್ಯಾಳೆ ಚಲೋ ಹೊತ್ನ್ಯಾಗ ಬೆಂದು ಮೆತ್ತಗೆ ಬೇಯ್ದೈತೆ ಅಂದ್ರೆ ಸಾಂಬಾರು ರುಚಿ ಆಕೈತಿ. ಇಲ್ಲಿ ನೋಡ್ರಿ ಒಂದು ಒಲೆ ಮ್ಯಾಗ ಅನ್ನ ಆಗತೈತಿ, ಒಂದು ಒಲೆ ಮ್ಯಾಗ ಸಾರು ಒಗ್ಗರಣೆ ಕೊಟ್ಟೆ. ಇಲ್ಲಿ ಉಪ್ಪಿಟ್ಟಿಗೆ ರವೆ ಹಾಕೀನಿ, ತಿರ್ವಾಕತ್ತೀನಿ. ಈಗ ಉಪ್ಪಿಟ್ಟನ್ನು ರೆಡಿ ಆಗುತ್ತೆ. ಈಗ ಒಂದು 5 ನಿಮಿಷ ಸಾಂಬಾರು ರೆಡಿ ಆಗುತ್ತೆ. ಕುದಿ ಬಂತಂದ್ರೆ ಆಯ್ತು. ಚಲೋ ಹೊತ್ನಾಗ ಕುದಿಬೇಕದು. ಇದು ಅನ್ನ ವಿಜಲ್ ಕೂಗಿ ತಣ್ಣಗಾಗೋದ್ರೊಳಗನ ಸಾಂಬಾರನ್ನ ಚಲೋ ಹೊತ್ನಾಗ ಕುದಿತೈತಿ. ಇನ್ನೂ ಟೇಸ್ಟ್ ನೋಡಿಲ್ಲ, ಉಪ್ಪು ಆಗೈತೋ ಇಲ್ಲ. ಉಪ್ಪು ಹಾಕೀನಿ, ಕರೆಕ್ಟ್ ಆಗಿತ್ತೋ ಇಲ್ಲ ಟೇಸ್ಟ್ ನೋಡಿಲ್ಲ, ನೋಡ್ತೀನಿ. ಈಗ ಉಪ್ಪಿಟ್ಟನ್ನು ರೆಡಿ ಆಗತೈತೆ ನೋಡ್ರಿ. ನಾಷ್ಟಕ್ಕೆ ಉಪ್ಪಿಟ್ಟು, ಅನ್ನ ಸಾಂಬಾರು ಊಟಕ್ಕೆ. ಎಷ್ಟು ಹಾಕೊಂಡ ಹರಿವೈತೆ ನೋಡ್ರಿ. ಇವನ್ನೆಲ್ಲ ಎತ್ತಿಕ್ತೀನಿ ನೋಡ್ರಿ. ಈಗ ಉಪ್ಪಿಟ್ಟು ತಿರುವಿ ಮುಚ್ಚಿಟ್ಟೆ. ಅಲ್ಲಿ ಸಣ್ಣ ಡಬ್ರ್ಯಾಗ ಚಹಾ ಆಗೈತಿ, ಸಾಂಬಾರು ಕುದಿಯಾಕತ್ತಿತ್ತು. ಟೇಸ್ಟ್ ನೋಡಿದೆ, ಯಾಕಂದ್ರೆ ಉಪ್ಪು ಆಗೈತೋ ಇಲ್ಲೋ, ಏನು ಹೆಚ್ಚಾಗೈತೋ. ಹೆಚ್ಚು ಕಡಿಮೆ ಆದ್ರೆ ನಾವು ಚೆಕ್ ಮಾಡ್ಕೋಬೇಕು. ಹೆಚ್ಚಾದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸ್ಬೇಕು. ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಒಂದು ಸ್ವಲ್ಪ ಉಪ್ಪು ಜಾಸ್ತಿನಾಗಿತ್ತು, ಮತ್ತು ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿದ್ದೆ. ಬ್ಯಾಳೆ ಹೆಂಗಿದ್ರು ನಾನು ಜಾಸ್ತಿನೇ ಹಾಕಿದ್ನಲ್ಲ, ಅದಕ್ಕೆ ಉಪ್ಪಿಟ್ಟು ಅದನ್ನು ಕೂಡ ಟೇಸ್ಟ್ ನೋಡಿದೆ.
ಅದು ಕರೆಕ್ಟಾಗಿತ್ತು ಉಪ್ಪಿಟ್ಟು. ಬಟ್ ಸಾಂಬಾರಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ನೀರು ಹಾಕಿದೆ. ಕೊತ್ತಂಬರಿ ಸೊಪ್ಪು ಅದೇ ಇಷ್ಟು ಖಾಲಿ ಆಗಕ್ಕೆ ಬಂದಿತ್ತು. ಕೊತ್ತಂಬರಿ ಸೊಪ್ಪು ತೊಗೊಂಬ ಅಂದರೆ ಕರಿಬೇವಿನ ಸೊಪ್ಪು ಆಫರಿಗೆ ತೊಗೊಂಬಂದಿದ್ರು ನಮ್ಮ ಮನೆಯವರು, ಮರ್ತು ಬಂದಾರ ಕೊತ್ತಂಬರಿ ಸೊಪ್ಪು. ಮತ್ತು ತೊಗೊಂಬರ್ತೀನಿ ಅಂದರೆ ಇಲ್ಲ ಈಗ ಒಂದು ಸ್ವಲ್ಪ ಐತಿ, ರಾತ್ರಿ ಮಟ ಆಗುತ್ತೆ, ಮತ್ತು ನಾಳೆ ತರುವಂತ್ರಿ ಬಿಡ್ರಿ ಅಂತಂದೆ. ಹಾಗಾಗಿ ಈಗ ನೋಡ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿದೆ ನಾನು, ಕಟ್ಟಿನ ಕ್ಲೀನ್ ಮಾಡಿ. ಈಗ ನೋಡ್ಬೋದು ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಹಾಕಿ ಕೊಡಕತ್ತೀನಿ. ಅವರು ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಕೂತ್ಕೊಂಡಿದ್ರು. ಸ್ವಲ್ಪ ನಾನು ಸಾಫ್ಟಾಗಿನ ಮಾಡಿದ್ದೆ ಉಪ್ಪಿಟ್ಟು, ಯಾಕಂದ್ರೆ ತೀರ ಉದುರಾಗಿದ್ರೆ ನಮ್ಮ ನವ್ಯಾಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಆಕೆಗೆ ಇಷ್ಟ ಆಗೋದಕ್ಕೋಸ್ಕರ ನಾನು ಈ ರೀತಿ ಸಾಫ್ಟಾಗಿ ಮಾಡಿದ್ದೆ ಉಪ್ಪಿಟ್ಟು. ಸ್ವಲ್ಪ ಹಾಕೋ ಅನ್ನಕತ್ತಿದ್ರು ಅವರು. ಅದು ನೋಡಿರಿ 2 ಬಟ್ಲು ಹಾಕಿನಿ, ಎಷ್ಟು ತಗೊಂಡು ಆಗ್ಬಿಟ್ಟೈತಿ ಉಪ್ಪಿಟ್ಟು. ರವೆ ಹುರಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಲೇನು ರವೆ ಅನ್ನಿಸ್ತಿರ್ತೈತಿ, ಸಾಲುತ್ತಾ ಇಲ್ಲ ಅನ್ಸುತ್ತೆ. ಬಟ್ ಆಮೇಲೆ ಮಾಡಿದ ಮೇಲೆ ಜಾಸ್ತಿ ಆಗಿಬಿಡ್ತೈತಿ. ಹಾಗಾಗಿ ಮಾಡಬೇಕಾದ್ರೆ ಸ್ವಲ್ಪ 1.5 ಬಟ್ಲು ಹಾಕಿದ್ನಿ ಅಂದ್ರೆ ಹಾಕಿತ್ತು. ನಾನು ಎಲ್ಲರಿಗೆ ಹೊಟ್ಟೆ ತುಂಬ ಆಗಲಿ ಅಂತ ಮಾಡಿದೆ. ಒಂದು ಸ್ವಲ್ಪ ಉಳ್ದ ಬಿಡ್ತದೆ ನಾವೆಲ್ಲರೂ ತಿಂದು. ಈಗ ನೋಡಿರಿ ಸಾಂಬಾರು ಕುದಿಯಾಕತ್ತಿತ್ತ. ಹಂಗೆ ನಮ್ಮ ಮನೆಯವರು ನಾಷ್ಟ ಮಾಡಕತ್ತಿದ್ರಲ್ಲ, ಅವರಿಗೆ ಬಾಕ್ಸಿಗೆ ಹಾಕಿಡಾಕತ್ತೀನಿ. ಸಾಂಬಾರು ಒಂದು ಸ್ವಲ್ಪ ಹಾಕಿಟ್ರೆ ಗಾಳಿಗೆ ಒಂಚೂರು ಆರ್ಕೊತೈತಿ. ಮತ್ತು ಬಿಸಿ ಬಿಸಿ ಬಾಕ್ಸ್ನಾಗ ಹಾಕಿ ಕೊಟ್ಟು ಕಳಿಸಿದ್ರೆ ಅದು ಒಂಥರ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಗಾಳಿಗೆ ಆರ್ಕೊತೈತಿ ಅಂಥೇಳಿ ಬಾಕ್ಸ್ನಾಗ ಹಾಕಿ ಈಗ ಇಡಾಕತ್ತೀನಿ. ನೋಡ್ಬೋದು ಗಟ್ಟಿಯಾಗಿನ ಮಾಡಿದ್ದೆ. ಮತ್ತೊಂದು ಅರ್ಧ ಗ್ಲಾಸ್ ನೀರು ಹಾಕಿ ನೋಡಿರಿ, ಸ್ವಲ್ಪ ನೀರಾಗಿ ಆಯ್ತದ. ಗಟ್ಟಿ ಇದ್ರೂ ಚೆನ್ನಾಗಿರ್ತೈತಿ ಸೊಪ್ಪಿನ ಸಾಂಬಾರು. ತೀರ ನೀರಾಯ್ತು ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿರಿ ಈಗ ನಾ ಚಮಚ ಎಲ್ಲ ಈ ರೀತಿ ಒಂದು ಪ್ಲೇಟ್ ಇಟ್ಕೊಂಡಿರ್ತೀನಿ, ಅದ್ರಾಗ ಇಡ್ತೀನಿ. ನೆಲದ ಮ್ಯಾಗೂ ಇಡಬಾರ್ದು, ಮತ್ತು ಗ್ಯಾಸ್ ಸ್ಟೋವ್ ಮೇಲೂ ಕೂಡ ಇಡಬಾರ್ದು ಫ್ರೆಂಡ್ಸ್. ನೋಡಿರಿ ನಮ್ಮ ಮನೆಯವರು ತಿನ್ನಾಕತ್ತಿದ್ರು ಉಪ್ಪಿಟ್ಟು. ಇಲ್ಲಿ ನೋಡ್ಬೋದು ಅನ್ನನೂ ಕೂಡ ವಿಷಲ್ ಹೋಯ್ತು ಕುಕ್ಕರ್, ಅದನ್ನು ಕೂಡ ಈಗ ನಾನು ಬಾಕ್ಸಿಗೆ ಹಾಕಿಟ್ಟೀನಿ. ಅನ್ನ ಮತ್ತು ಸಾಂಬಾರು ಸ್ವಲ್ಪ ಆರ್ಕೊಲಿ ಅಂತಂದು ಬಿಟ್ಟಿದ್ದೆ. ಹಂಗಾಗಿ ಈಗ ಮುಚ್ಚಿ ಅವ್ರಿಗೆ ಬ್ಯಾಗಿಗೆ ಹಾಕಿ ಕೊಟ್ಟರೆ ಅವರು ತೊಗೊಂಡು ಆಫೀಸ್ಗೆ ಹೋಗ್ತಾರೆ. ಒಂದೊಂದು ದಿನ ಅನ್ನ ಸಾಂಬಾರು ಮಾಡಿರ್ತೀನಿ, ಒಂದೊಂದು ದಿನ ಬಾತು, ಪಲಾವು, ಬಿಸಿಬೇಳೆ ಬಾತು ಈ ಥರ ಎಲ್ಲ ಮಾಡಿರ್ತೀನಿ. ಚಪಾತಿನೂ ಸಹ ಮಾಡಿರ್ತೀನಿ. ಚಪಾತಿ ಒಂದು ವಾರದಾಗ ಒಂದು ಸಲ ಮಾಡಿರ್ತೀನಿ ಅಷ್ಟೇ. ಇಲ್ಲಿ ಮತ್ತು ನೋಡ್ಬೋದು ನಾನು ಸೌತೆಕಾಯಿ ಇತ್ತು ಒಂದು ಹಳೇದು, ಅದನ್ನು ಹೆಚ್ಚಿಟ್ರೆ ತಿಂದುಬಿಡ್ಬೋದು, ಖಾಲಿ ಮಾಡ್ಕೊಂಬಿಡ್ಬೋದು. ಯಾಕಂದ್ರೆ ಒಂಥರ ಆಗಿಬಿಡ್ತೈತಿ, ಅದು ಬೆಂಡ್ ಆಗಿಬಿಡ್ತೈತಿ ಭಾಳ ದಿವಸ ಇಟ್ಟರೆ. ಹಾಗಾಗಿ ನೋಡ್ರಿ ನಮಿತಾ ಎದ್ದು ಮುಖ ತೊಳೆದು ಈಗ ನಾಷ್ಟ ಹಾಕ್ಕೊಳಕ್ಕೆ ಬಂದಾಳ. ಅದು ನೀ ತಿನ್ಬೇಡ, ಆಮೇಲೆ ತಿನ್ನುವಂತೆ. ಈಗ ಉಪ್ಪಿಟ್ಟು ತಿನ್ನು ಫಸ್ಟ್, ಇದನ್ನು ಆಮೇಲೆ ತಿನ್ನು. ಉಪ್ಪಿಟ್ಟು ತಿಂದಾದ್ಮೇಲೆ ಅನ್ನ ಸಾಂಬಾರು. ಉಪ್ಪಿಟ್ಟು ತಿನ್ನು ಸ್ವಲ್ಪ, ಮಧ್ಯಾಹ್ನ ಅನ್ನ ಸಾರು ಉಣಂತಿ. ಫಸ್ಟ್ ಸ್ವೀಟ್ ತಿನ್ಬೇಕಲ್ಲ, ತಿನ್ನು. ಹಂಗಾದ್ರೆ ಯಾಕೆ ಏನಾಗುತ್ತಾ? ಏನಾಗಲ್ಲ, ತಿನ್ನು. ಏನಾಗತ್ತಂತ ಹೇಳಿದ್ನೆ ನಾನು. ಇದು ನವ್ಯಾಗ ನನಗೆ ಹಾಕ್ಲಾ? ಇದು ನಂದು. ಇಷ್ಟಕೊಂಡ ಮಾಡಿ ಉಪ್ಪಿಟ್ಟು ಒಂದು ಸ್ವಲ್ಪ ತಿನ್ನು. ಅಂತಂದು ಒಂದು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಕಂಪೇರ್ ಮಾಡ್ತೀಯಲ್ಲ, ನೀ ಚಿಕನ್ ಮಟನ್ ತಿನ್ನಲ್ಲ ಅಂತಂದು ನಮ್ಗೆ ರೂಢಿ ಇಲ್ಲ. ಅವೆಲ್ಲ ಸಣ್ಣಾರು ಇರತ್ಲಾಗಿನ ತಿನ್ನೋದು ರೂಢಿ ಇದ್ದಿದ್ರೆ ನಾವು ಎಲ್ಲ ತಿಂತಿದ್ವಿ. ನಿಂಗೆ ಉಪ್ಪಿಟ್ಟು ತಿನ್ನೋದು ರೂಢಿ ಇಲ್ವಾ? ನಂಗೆ ಉಪ್ಪಿಟ್ಟು ತಿಂದು ಬ್ಯಾಸ ಐತಿ, ನಂಗೆ ಬೇಡ. ಮಾಡ್ತೀನಿ ಉಪ್ಪಿಟ್ಟು. ನನ್ನ ಫೇವ್ರೆಟ್ ಸಾರು ಐತಿ, ಅದು ಮಾಡ್ಕೊತೀನಿ. ಉಪ್ಪಿಟ್ಟು ದಿನ ಮಾಡ್ತೀನಿ. ಗಿಜಿ 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 ಉಪ್ಪಿಟ್ಟು ದಿನ ಮಾಡ್ತೀನಿ ನಾನು. ಉಪ್ಪಿಟ್ಟು ತಿಂದು ಬ್ಯಾಸರ ಆಗೈತಂತ. ನನಗೆ ಬೇಡ. ಬಿಡು ಬೇಡ ಅಂದ್ರೆ ಒಂದು ಸ್ವಲ್ಪ ಚಟ್ನಿ ಪುಡಿ ತಂದು ನೋಡಿ ಈಗ ಎಷ್ಟು ಕ್ಲಿಯರ್ ಬರಕ್ಕುಂಟು. ಲೈಟ್ ಹಾಕ್ಕೊಂಡಿಲ್ಲ ಬಿಟ್ಟಿಲ್ಲ. ಆ ಹಿಂದಿನ ತೆಗಿಯೋದು ಕರ್ಶಿಫ್ನ. ಚಟ್ನಿ ಪುಡಿ ತಂಬೋಗ ಒಂದು ಸ್ವಲ್ಪ. ಮಾತಾಡಿ ನೀನು. ಮಾತಾಡ್ತೀನಿ. ಚಟ್ನಿ ಪುಡಿ ಕೊಡ. ಚೆನ್ನಾಗೈತೆ ನಾವೇ? ನೋಕ ಬಾಯ್ ನವ್ಯ
ಹ್ಞೂ ತಿನ್ನು ಒಳ್ಳೆ ಈ ಕಡೆ ಒಳ್ಳೆ ಎತ್ಲಾಗ ಹೊಳ್ತೀಯವ ಶೇಂಗಾ ಚಟ್ನಿ ಮಾಡಿ ಮಾಡಿ ನಾ ತಿಂದೇ ಇಲ್ಲ. ತಿನ್ನಲ್ಲ ಮೊಸರು ಊಟ ತಿಂದ್ರೆ ನನಗೆ ಆಗಲ್ಲ. ಮೊಸರು ತಿಂದು ಮತ್ತಿಟ್ಟು ನೋಡಿ ಕಪ್ಪ ಇಲ್ಲ ಸೈಡಿ ಸಾಕಷ್ಟೇ ಬೇಕು ಬಡಿಸ್ಬೇಡ ತಾಟಿಗೆ ಎಂಚಲತ್ ಮೊಸರು ಇದಕ್ಕೆ ಹಾಕ್ತಲ್ಲ ಅದು ಹಾಳಾಗಲ್ಲ ಮ್ಯಾಗಿಂದ ಹಾಕ್ಬೇಕು ಟಚ್ ಮಾಡಬಾರ್ದು ತಾಟಿಗೆ. ನಾವು ಜಾಡ್ಸಾಕ ಇದ್ರೊಂದೆಲ್ಲ ಬೇಕು. ಅದ್ರಾಗ ಜಾಡಿಸಲ್ಲ ಇದನ್ನ ತಗೊಂಡೋಗಿ ಇದ್ರಾಗ ಹಾಕಬೇಕು. ಹಾಕು ಹುಡುಗಿಗೆ ನೆಗಡಿ ಆಗೈತಿ ಒಂಚೂರು ಹೀಟ್ ಆಗಲಿ ಕಾವಾಗಲಿ ಅಂತ ನಾನು ರವೆ ಉಪ್ಪಿಟ್ಟು ಮಾಡೀನಿ. ಅನ್ನ ಸಾಂಬಾರು ತಿಂದು ಹೊಟ್ಟೆ ತುಂಬ ಹೋಗಿರ್ತೈತಿ. ನಾಷ್ಟ ಮಾಡೋದ ಅನ್ನ ಸಾರು ಮಾಡಿಯಾ ನಾಷ್ಟ ಮಾಡಿಲ್ವಾ ಅಂತ ಕೇಳೋದು ಮಾಡ್ದಾಗ ಹಿಂಗೆ ನಾವ್ಯಾ ಹಿಡಿ ಟಿವಿ ಬರುತ್ತಾ ತಗೋತೀನಿ. ಸಾರು ಹೆಂಗೈತಿ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ ಮತ್ತೊಂದ್ಸೂರು ಉಪ್ಪು ಜಾಸ್ತಿ ಆಗಿತ್ತ ಒಂಚೂರು ಅರ್ಧ ಗ್ಲಾಸ್ ನೀರು ಹಾಕಿದೆ ಮತ್ತೆ ಆಮೇಲೆ ಇನ್ನೊಂದ್ಸಲ ಕುದಿಸಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಅಲ್ಲ ಸಂಜೆ ಮುಂದೆ ಮಧ್ಯಾಹ್ನಕ್ಕ ಇಲ್ಲ ಸಂಜೆ ಮುಂದೆ ಎಲ್ಲಿಗೆ ಹೋಗ್ತಿದೆ? ಇದು ಆ ಕಡೆ ಓದೋದು ಮುಗಿಸ್ ಓದಕ್ಕೆ ರಜೆ ಕೊಟ್ಟರು ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ರಜೆ ಕೊಟ್ಟಿಲ್ಲ. ನಾನು ಹೋಗ್ತೀನಿ ಓದೋದು ಮುಗಿಸಿ ಬರ್ ತೋರ್ಸಿ ಹೋಗು. ಅದನ್ನ ಮಾಡಿ ಹೋಗ್ತೀನಿ ಮಾಡು ಮಾಡು ಹಂಗೋ ಮಾಡಿ ಹೋಗ್ತೀನಿ ಅಂತ ಮಾಡು ಮಾಡು ನೀವು ಮಾಡ್ರಿಗೆ ನಾವು 10 ಮಣಿಗೆ ರಾತ್ರಿ 12 ಗಂಟೆ ಆಗುತ್ತೆ. ಹೋಗು ಈಗ ಒಂದ್ಸಲ ಗೇಟ್ ಸೌಂಡ್ ಆದ್ರೆ ನೆಟ್ ಬಿತ್ತು ನೋಡು ಹಿಂದಕ್ಕ ಬಿತ್ತು ನೋಡು ಎದ್ರಿ ಹಿಂಗ ನೋಡ್ರಿ ಎದ್ರಿ ಎದ್ರಿ ನಾವು ಊಟ ಮಾಡಿ ಸಿಗ್ತೀವಿ ಫ್ರೆಂಡ್ಸ್. ಈಗ ತಿನ್ನಿಸಿ ನಾನು ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಇಷ್ಟ ಆದ್ರೆ ಲೈಕ್ ಮಾಡಿ ನೋಡ್ರಿ. ನಮ್ಮ ಅಮ್ಮಗೆ ಸಪೋರ್ಟಿಗೆ ಏನೂ ಇಲ್ಲ ಅಂತಂದ್ರೆ ಅದಕ್ಕೆ ನಾನು ತಗೊಂಡು ಬಂದೆ. ಏನು ತೆಲುಗು ತಗೋ ಹಿಂದಿರ್ಕೊ ಅಲ್ಲೇ ಕುಂದಿರ್ತಿದ್ದೆ ಈಗೀಗ ತಿನ್ಸಕ್ಕ ದಿನ ತರಬೇಕು ಕವರ್ ತರಬೇಕು ಇವಕ್ಕ ಯಾವಾಗ ಆಗುತ್ತನ ಹೋಗೋದು. ಡಿಮಾರ್ಟ್ಗೆ ಹೋಗಿ ಡಿಮಾರ್ಟ್ ಸಸ್ತಾ ಸಿಗ್ತಾವಂತ ಮತ್ತು ಚಲೋನೇ ಇರ್ತಾವಂತ. ನಮ್ಮ ತಂಗಿ ಅಲ್ಲೇ ತಗೋಣ ಅಂತ ಕವರ್ ಮತ್ತು ದಿಂಬು. ಫ್ರೆಂಡ್ಸ್ ನೋಡ್ರಿ ಊಟ ಆಯಿತು. ಊಟ ಅಲ್ಲ ನಾಷ್ಟ ಆಯಿತು. ನಾಷ್ಟ ಆದ ತಕ್ಷಣ ಚಹಾ ಕುಡಿದ್ಬಿಟ್ಲೆ ಕಣ್ಣಾಗ ನಿದ್ದಿನ ಬರ್ತೈತಿ. ಓ ಬೀಳ್ತಿದ್ದಿ ಮುಂದೆ ನೋಡು. ಅದು ಸೌಂಡ್ ಹೋಗೈತಿ ಬರ್ತೈತಿರ ಬರುತ್ತ ನೋಡ್ರಿ. ಹಿಂಗೆ ತಿನ್ನಿಸಿದೆ ನಾನು ತಿಂದು ಚಹಾ ಕುಡಿದು ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂದ್ರೆ ಬಟ್ಟೆ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಆಮೇಲೆ ಇದನ್ನು ದೋಸೆ ಹಿಟ್ಟಿಗೆ ನೆನೆ ಹಾಕಬೇಕು. ಆಯ್ತು ಆಲ್ರೆಡಿ ಒಂದು 15 ದಿವಸದ ಮ್ಯಾಗ ಆಯ್ತು. ನಾನು ಒಂದು ತಿಂಗಳ ಹತ್ತತ್ರ ಆಗಕ್ಕೆ ಬಂತು. ಇದನ್ನು ಮಾಡಬೇಕು ದೋಸೆಗೆ. ಹಾಗಾಗಿ ಈಗ ನೆನೆ ಹಾಕ್ತೀನಿ. ನೆನೆ ಹಾಕಿ ಬಟ್ಟೆ ತೋಸಿ ಒಗ್ಯಕ್ಕೆ ಹಾಕಿ ಮತ್ತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ಇದ್ರದ್ದು ಕಂಟಿನ್ಯೂ ವ್ಲಾಗನ್ನ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಆಮೇಲೆ ನೋಡ್ರಿ ಆ ಗೊಂಬಿನ ನಂದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಒಳಗೆ ತೊಗೊಂಡಿರೋದು ಗೊಂಬಿ ನಮ್ಮಿತ್ತ ಗಿಫ್ಟ್ ಆಗಿ ಕೊಟ್ಟಿದ್ದೆ. ನವ್ಯಾ ಬಾಯ್ ಬಾಯ್ ಮಾಡ ಕಾಟನ್ ನೈಟಿ ಕಟ್ಬಿಟ್ರಿ ಇಲ್ಲ ಅವ್ರ ತಂಗಿ
ಬಾಯ್. ಜೋರಾಗಿನ ಕಿರಿಸ್ತಾಳೆ ಮಾತಾಡ್ಸ್ದಂಗೆಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.